ನಮಸ್ಕಾರ ವೀಕ್ಷಕರೇ, ಶರಣಶಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಎಪಿಸೋಡಲ್ಲಿ ಶ್ರೀಚಕ್ರದ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಮಾತಾಡಿದ್ದೆ. ಇವತ್ತು ಸೇಮ್ ಶ್ರೀಚಕ್ರದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಾನು ಪ್ರತಿದಿನ ಮನೇಲಿ ಶ್ರೀಚಕ್ರನ ಹೇಗೆ ಪೂಜೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಾನು ಪೂಜೆ ಮಾಡ್ತಾ ಇರೋದು ಬರೀ ಶ್ರೀಚಕ್ರನ. ಅಮ್ಮಂಗೆ ಯಾವುದೇ ರೀತಿ ಮಂತ್ರೋಪದೇಶ ಆಗಲಿ ಅದೆಲ್ಲ ಏನೂ ಮಾಡಿಲ್ಲ. ನಾನು ಬರೀ ಅಭಿಷೇಕದಿಂದನೇ ತಾಯಿನ ಒಲಿಸ್ಕೊಂಡಿದ್ದೀನಿ. ನನ್ನ ಮನೇಲಿ ಬಂದು ಶಿವಲಿಂಗ ಇದೆ, ಅಲ್ಲಿ ಮಹಾಲಕ್ಷ್ಮೀ ನಾರಾಯಣರ ವಿಗ್ರಹ ಇದೆ, ಶ್ರೀಚಕ್ರ ಇದೆ, ಹಾಗೆ ವಾರಾಹಿ ತಾಯಿಯ ಯಂತ್ರ ಇದೆ, ಈ ವಿಗ್ರಹ ಇಟ್ಟಿದ್ದೀನಿ. ಸೊ ಇವಕ್ಕೆಲ್ಲಕ್ಕೂ ಒಟ್ಟಿಗೆ ಸೇರಿ ನಾನು ಪ್ರತಿದಿನ ಅಭಿಷೇಕ ಮಾಡ್ತೀನಿ. ಪರಮೇಶ್ವರಂಗೆ ಸಪ್ರೇಟಾಗಿ ಸ್ವಲ್ಪ ಅಭಿಷೇಕನ ಸಪ್ರೇಟಾಗಿ ಮಾಡ್ತೀನಿ. ಮಿಕ್ಕಿದ್ದ ಅಮ್ಮವ್ರಿಗೆಲ್ಲರಿಗೂ ಸೇಮ್ ಒಂದೇ ಥರನೇ ಅಭಿಷೇಕನ ಮಾಡ್ತೀನಿ. ಅಭಿಷೇಕನ ಏನು ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಲೀಸ್ಟ್ ಇದ್ರೆ ಅದನ್ನು ಬರ್ಕೊತಾ ಹೋಗಿ. ನೀವು ಏನು ಸಾಧ್ಯವಾದರೆ ನೀವು ಮಾಡ್ಕೋಬೋದು, ಸುಲಭವಾಗಿರೋ ಅಂಥದ್ದು. ಮನೇಲಿ ನಾನು ಫಸ್ಟ್ ಯೂಸ್ ಮಾಡೋವಂಥದ್ದು ಗೋಮಂತ್ರ. ಒಂದು ಶುದ್ಧವಾದ ನೀರಿಗೆ ಸ್ವಲ್ಪ ಗಂಗಾಜಲನ ಹಾಕ್ಕೊಂಡು, ಗೋಮಂತ್ರ ಮತ್ತು ಗಂಗಾಜಲನ ಹಾಕ್ಕೊತೀನಿ. ಅದಾದಮೇಲೆ ತುಳಸಿ, ಅದಾದಮೇಲೆ ಬೆಲ್ಲದ ನೀರು, ಸಕ್ಕರೆ, ಕಲ್ಸಕ್ಕರೆಯನ್ನು ಬಿಳಿದಾದರೂ ಆಗಿರ್ಬೋದು, ಕೆಂಪು ಕಲ್ಸಕ್ಕರೆನಾದರೂ ಆಗಿರ್ಬೋದು, ಯಾವ್ದು ತೊಗೊಂಡ್ರೂ ಫಸ್ಟು ನೀರಲ್ಲಿ ಉನಿ ಹಾಕಿದ್ರೆ ಅದೊಂದು 10 ನಿಮಿಷ ಬಿಟ್ಟರೆ ನೀರಲ್ಲಿ ಸಣ್ಣಗಾಗಿರುತ್ತೆ ಕಲ್ಸಕ್ಕರೆ. ಆಮೇಲೆ ಹೂವು ಮನೇಲಿ ಯಾವುದೇ ಇರಲಿ, ಅಂದರೆ ಸುಗಂಧ ಬರೋವಂಥ ಹೂವು ಯಾವುದಾದ್ರೂ ಇದ್ರೂ ಅದನ್ನು ಹಾಕೋಬೋದು. ಇದಿಷ್ಟು ಪ್ರತಿದಿನವೂ ನಾನು ಅಭಿಷೇಕಕ್ಕೆ ಮಾಡೋ ಅಂಥದ್ದು. ಶುದ್ಧವಾದ ನೀರಿಂದನೇ ಎಲ್ಲದನ್ನು ಫಸ್ಟೇ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ಇದಕ್ಕೆ ಅಂತಲೇ ಸಪ್ರೇಟು ಗ್ಲಾಸ್ಗಳನ್ನ, ಒಂದು 10 ಗ್ಲಾಸ್ಗಳನ್ನ ಇಟ್ಕೊಂಡಿದ್ದೀನಿ. ಎಲ್ಲ ಥರ ಐಟಮ್ ಇದೆ: ಸಕ್ಕರೆ, ಬೆಲ್ಲ, ಕಲ್ಸಕ್ಕರೆ, ಹೂವು, ಈ ಅರಿಶಿನ, ಗಂಧ, ಕುಂಕುಮ ಎಲ್ಲವನ್ನೂ ಒಂದೊಂದು ಗ್ಲಾಸ್ಗೆ ಒಂದೊಂದೇ ಸ್ಪೂನ್ ಹಾಕ್ಕೊತೀನಿ. ಅದಕ್ಕೆಲ್ಲ ನೀರು ಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. ಅದೆಲ್ಲ ಚೆನ್ನಾಗಾಗಿರುತ್ತೆ. ಅದಾದಮೇಲೆ ಅದರಿಂದ ಎಲ್ಲ ಅಭಿಷೇಕ ಮಾಡ್ಕೊಳ್ಳೋ ಅಂಥದ್ದು. ಪ್ರತಿದಿನ ನಾನು ಇಷ್ಟು ಅಭಿಷೇಕ ಮಾಡ್ಕೊಂಬರ್ತೀನಿ. ಶುಕ್ರವಾರ ಮಾತ್ರ ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರಗಳಲ್ಲಿ ಎಕ್ಸ್ಟ್ರಾ ಮಾಡ್ತೀನಿ. ಅಂದರೆ ಹಾಲು, ತುಪ್ಪ, ಮೊಸರು ಇದನ್ನಿಷ್ಟನ್ನು ಸಪ್ರೇಟ್ ಅಡಿಷನಲ್ಲಾಗಿ ಇಟ್ಕೊಂಡಿರ್ತೀನಿ. ಪ್ರತಿದಿನ ಮಾಡೋದು ಮಾತ್ರ ಸ್ವಲ್ಪನೇ ಮಾಡ್ತೀನಿ. ಅಂದರೆ ಶುಕ್ರವಾರ ಮಾತ್ರ ಹಾಲು, ಎಲ್ಲ ಮೊಸರು, ತುಪ್ಪ ಎಲ್ಲ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಪ್ರತಿದಿನ ಮಾಡೋಂಗಿದ್ರೆ ಇದಿಷ್ಟು ಯೂಸ್ ಮಾಡಿಕೊಂಡ್ರೆ ಸಾಕು. ಶುಕ್ರವಾರ ಹಾಲು ಮೊಸರಿಂದ ಅಭಿಷೇಕ ಮಾಡಿಕೊಂಡ್ರೆ ಸಾಕಾಗುತ್ತೆ. ಪರಮೇಶ್ವರ ಅಭಿಷೇಕ ಪ್ರಿಯ ಅಂತೆ. ಅದಕ್ಕೋಸ್ಕರ ನಾನು ಪರಮೇಶ್ವರಂಗೆ ಸಪ್ರೇಟಾಗಿ ಅಭಿಷೇಕ ಮಾಡ್ತೀನಿ. ಜಾಸ್ತಿ ಪ್ರತಿದಿನ ನೀರಿಂದನೇ ಅಭಿಷೇಕ ಮಾಡ್ತೀನಿ. ಅಂದರೆ ಸ್ವಲ್ಪ ಎಳ್ಳು ಹಾಕ್ಕೊಂಡಿರ್ತೀನಿ, ಕಪ್ಪು ಎಳ್ಳು ಹಾಕ್ಕೊತೀನಿ. ಏಕೆಂದರೆ ಪಿತೃದೋಷ, ಗ್ರಹ ದೋಷಗಳಿದ್ರೆ ಎಳ್ಳು ಹಾಕಿ ಅಭಿಷೇಕ ಮಾಡೋದ್ರಿಂದ ಪರಮೇಶ್ವರಂಗೆ ಗ್ರಹ ದೋಷಗಳು, ಪಿತೃದೋಷಗಳು ಎಲ್ಲ ನಿವಾರಣೆ ಆಗುತ್ತೆ. ನನ್ನ ಮನೆ ದೇವರು ಗಂಗಾಧರೇಶ್ವರ ಇರೋದರಿಂದ ಪ್ರತಿದಿನ ನಾನು ಲಿಂಗಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಗಂಗಾಧರೇಶ್ವರಾಯ ಶರಣಂ ಅಂತ ಹೇಳಿಕೊಂಡೇ ಅಭಿಷೇಕ ಮಾಡ್ತೀನಿ. ನನಗಿರೋ ಸರ್ವ ದೋಷಗಳು ಅಲ್ಲೇ ನಿವಾರಣೆ ಆಗುತ್ತೆ. ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅಭಿಷೇಕನ ಮಾಡ್ತಾನೆ ನನ್ನ ಜೀವನ ಸ್ವಲ್ಪವಾಗಿ ಬದಲಾಗ್ತಾ ಹೋಗ್ತಾ ಇದೆ. ಇದಿಷ್ಟು ಇವತ್ತಿನ ವಿಷಯ. ಮುಂದಿನ ವಿಷಯದಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಕೆಲವೊಂದು ವಿಷಯಗಳನ್ನ ಹಂಚ್ಕೊತಾ ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ವಾರಾಹಿ, ಜೈ ಗುರುದೇವ.